ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ವಾಸ್ತು ತಪ್ಪುಗಳು ಮಾಡ್ಕೊಳ್ತಾರೆ, ಅದು ಯಾವ ರೀತಿ ವಾಸ್ತು ದೋಷ ಆಗುತ್ತೆ, ಮತ್ತು ಅದನ್ನು ನಾವು ಕಟ್ಟಲೇಬೇಕಾದ ಸಮಯದಲ್ಲಿ ಯಾವ ರೀತಿ ನಾವು ಅದನ್ನು ಫಾಲೋಅಪ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ದೋಷಗಳಾಗದೆ ಸರಿಪಡಿಸ್ಕೊಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ವಾಯವ್ಯ, ನೈಋತ್ಯ. ಒಂದು ಸೈಟ್ 30-40ನೋ ಅಥವಾ ಯಾವುದೋ ಒಂದು ಮೆಜರ್ಮೆಂಟ್ ಸೈಟಲ್ಲಿ ಅಥವಾ ಒಂದು ತೋಟದ ಜಾಗದಲ್ಲಿ ನೀವು ಯಾವುದೋ ಒಂದು ಜಾಗ ತೊಗೊಂಡು ಒಂದು 3 ಗುಂಟೆನೋ 5 ಗುಂಟೆನೋ ಅಥವಾ 30-40 ಸೈಟೋ 30-50 ಸೈಟೋ ಯಾವುದೋ ಒಂದು ಮೆಜರ್ಮೆಂಟ್ಗೆ ಒಂದು ಸೈಟ್ ತೊಗೊಟ್ಟು ಮನೆ ಕಟ್ಟುತ್ತೀರ. ಆ ಮನೆ ಕಟ್ಟಬೇಕಾದ್ರೆ ಏನು ಮುಖ್ಯವಾಗಿ ವಾಸ್ತು ನೀವು ಫಾಲೋಅಪ್ ಮಾಡಬೇಕಾಗುತ್ತೆ, ಯಾವುದೆಲ್ಲ ವಾಸ್ತು ತಪ್ಪುಗಳಾಗುತ್ತೆ, ಏನದು ವಾಸ್ತು ದೋಷಗಳು ಅನ್ನೋದನ್ನು ನೀವು ಮನೆ ಕಟ್ಟೋಕ್ಕೆ ಮುಂಚೆನೇ ತಿಳ್ಕೊಂಡಿದ್ರೆ ನೀವು ಮನೆ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಒಂದು ಮನೆ ಮಾಡೋದಕ್ಕೆ ನಿಮಗೆ ಸಹಕಾರ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ದಿಕ್ಸೂಚಿಗೆ ಅನುಗುಣವಾಗಿ, ಒಂದು ರಸ್ತೆಗೆ ಅನುಗುಣವಾಗಿ ಒಂದು ಸೈಟ್ ಇರುತ್ತೆ ಅಂದ್ಕೊಳ್ಳಿ. ಆ ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ನೀವು ಸುಮಾರು ಸರಿ ಪ್ರಯತ್ನ ಮಾಡ್ತಿರ್ತೀರ, ಕಟ್ಟೋದಕ್ಕಾಗೋದಿಲ್ಲ. ಸೈಟ್ ತೊಗೊಂಡು ಸುಮಾರು ವರ್ಷಗಳಾಗಿರುತ್ತೆ, ದುಡ್ಡು ಸುಮಾರು ಸರಿ ನೀವು ಅದನ್ನು ಮನೆ ಕಟ್ಟಬೇಕು ಅಂತ ದುಡ್ಡನ್ನ ಅರೇಂಜ್ ಮಾಡ್ತೀರಾ, ಆದರೂ ಮನೆ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೆಲ್ಲ ಕಾರಣಗಳು ವಾಸ್ತು ದೋಷಗಳೇ. ಏನಾಗಿರುತ್ತೆ ಅಂತಂದರೆ, ನೀವು ಏನು ಸೈಟ್ ತೊಗೊಂಡಿರ್ತೀರ ಆ ಸೈಟು ಕೆಲವೊಂದು ದಿಕ್ಕುಗಳು ತಪ್ಪಿರುತ್ತೆ, ಅಂದರೆ ಡಿಗ್ರೀಸ್ ವೈಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅಥವಾ ನೀವು ಈಶಾನ್ಯ ಭಾಗದಲ್ಲಿ ಏನೋ ಒಂದು ಇಟ್ಟಿಗೆ ಲೋಡೋ ಅಥವಾ ಕಲ್ಲು ಗುಡ್ಡೆನೋ ಮಣ್ಣು ಗುಡ್ಡೆನೋ ಈಶಾನ್ಯ ಭಾಗದಲ್ಲಿ ಹಾಕಿರ್ತೀರ. ಯಾಕೆ ಹಾಕ್ತೀರಾ, ಇನ್ನೇನು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ, ಅವಾಗ ನನಗೆ ಮಣ್ಣು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಸ್ವಲ್ಪ ಹಳ್ಳ ಇರುತ್ತೆ ಜಾಗ, ಯಾವುದೋ ಒಂದು ಮೂಲೆಯಲ್ಲಿ ಹಳ್ಳ ಇರುತ್ತೆ. ಸೈಟ್ ಅಂದ್ಕೊಳ್ಳಿ, ಇದೊಂದು ಸೈಟ್ ಅಂದಾಗ ಈಸ್ಟ್ ರೋಡೇ ಸೈಟ್ ಅಂದ್ಕೊಳ್ಳಿ. ಯಾವುದೋ ಒಂದು ಸೈಟ್ ಅಂದಾಗ ಈ ನೈಋತ್ಯ ಭಾಗದಲ್ಲಿ ಹಳ್ಳ ಇರುತ್ತೆ, ಅದು ನಿಮಗೆ ಕಾಣೋದಿಲ್ಲ. ಇದು ಈಶಾನ್ಯ, ಆಗ್ನೇಯ, ವಾಯುವ್ಯ ಎಲ್ಲ ನೀರನ್ನು ನೈಋತ್ಯಕ್ಕೆ ಬಂದು ನಿಲ್ತಾ ಇರುತ್ತೆ. ನೈಋತ್ಯ ಭಾಗದಲ್ಲಿ ನೀರು ನಿಂತು ಸೈಟಿನ ಹಳ್ಳ ಬಂದು ನೈಋತ್ಯ ಭಾಗದಲ್ಲಿರುತ್ತೆ. ಅಥವಾ ಆಗ್ನೇಯ ಭಾಗ, ನೀರಿನ ವಾಟ ಎಲ್ಲ ಆಗ್ನೇಯ ಭಾಗಕ್ಕೆ ಬಂದು ಆಗ್ನೇಯದಲ್ಲಿ ನೀರು ನಿಲ್ತಾ ಇರುತ್ತೆ. ಅಥವಾ ವಾಯುವ್ಯದಲ್ಲಿ ನೀರು ನಿಲ್ತಾ ಇರುತ್ತೆ. ವಾಯುವ್ಯ ಭಾಗ ವಾಸ್ತು ದೋಷಗಳಿರುತ್ತೆ, ಈಶಾನ್ಯ ಭಾಗ ಎತ್ತರ ಇರುತ್ತೆ. ಅವಾಗಂಥ ಜಾಗಗಳಲ್ಲೂ ನೀವು ಸೈಟಲ್ಲಿ ಮನೆ ಕಟ್ಟೋದಕ್ಕಾಗೋದಿಲ್ಲ. ಅದು ನಿಮಗೆ ಒಂದು ಸಿಂಪಲ್ ವಾಸ್ತು ಸಮಸ್ಯೆಗಳಿರುತ್ತೆ. ಏನು, ಸೈಟ್ನ ಒಂದು ಫ್ಲೋಯಿಂಗ್ ಇರೋದಿಲ್ಲ. ನೈಋತ್ಯ ಭಾಗ ಹಳ್ಳ ಇರೋದು, ಈಶಾನ್ಯ ಭಾಗ ಎತ್ತರ ಇರೋದು, ಆಗ್ನೇಯ ಭಾಗ ಹಳ್ಳ ಇರೋದು, ಇದೆಲ್ಲ ವಾಸ್ತು ದೋಷಗಳಾಗುತ್ತೆ. ಅದಲ್ಲದೆ ಸೈಟು ನಿಮಗೆ ಗೊತ್ತಿಲ್ಲದೇನೆ ಯಾವುದೋ ಒಂದು ಮೂಲೆ ಬೆಳೆದಿರುತ್ತೆ. ನೈಋತ್ಯ, ಪಶ್ಚಿಮ ನೈಋತ್ಯನೋ, ದಕ್ಷಿಣ ನೈಋತ್ಯನೋ, ಅಥವಾ ಉತ್ತರ ವಾಯುವ್ಯನೋ, ಅಥವಾ ಪೂರ್ವ ಆಗ್ನೇಯನೋ ಯಾವುದೋ ಮೂಲೆ ಬೆಳೆದಿರುತ್ತೆ. ಅದನ್ನು ನೀವು ಒಂದೇ ಮೆಜರ್ಮೆಂಟ್ಗೆ 30-40 ನೋಡಿ, ಹಿಂಗೆ ಸೈಟ್ ಇತ್ತು ಅಂದರೆ ಇದು 40 ಅಡಿ ಅಂದರೆ ಇದು 40 ಅಡಿ ಇರಬೇಕು, ಇದು 30 ಅಡಿ ಅಂದರೆ ಇದು 30 ಅಡಿ ಇರಬೇಕು. ಆ ರೀತಿ ಸೈಟ್ ಇದ್ದಾಗ ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ನೀವು ಮನೆ ಕಟ್ಟಬೇಕು ಅಂದರೆ ಅದು ನಿಮಗೆ ಸಡನ್ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂಥ ಸಮಯಗಳಲ್ಲಿ ಏನು ಮಾಡಬೇಕು ನೋಡಿ, ಸೈಟ್ನ ಒಂದೇ ಮೆಜರ್ಮೆಂಟ್ಗೆ ನೀವು ಕಾಂಪೌಂಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಒಂದೇ ಮೆಜರ್ಮೆಂಟ್ಗೆ 4 ದಿಕ್ಕಲ್ಲಿ ಕೂಚೆಗಳು, ಸೆಂಟ್ರಲ್ ಒಂದೊಂದು ಕೂಚ ಹಾಕಿ ನೀವು ಬೌಂಡ್ರಿ ಒಂದೇ ಲೈನ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಅದು ನಿಮಗೆ ವಾಸ್ತು ದೋಷವಾಗುತ್ತೆ. ಮತ್ತು ಇದೇನು ಹಳ್ಳ, ನೈಋತ್ಯ ಭಾಗ, ಆಗ್ನೇಯ ಭಾಗ ಅಥವಾ ವಾಯುವ್ಯ ಭಾಗ ಯಾವುದೋ ಒಂದು ಭಾಗ ಹಳ್ಳ ಇರುತ್ತೆ, ಆ ಭಾಗನ ನೀವು ಮಣ್ಣು ತುಂಬಿ ಸೈಟ್ ಎಲ್ಲ ಒಂದೇ ಫ್ಲೈನ್ ಆಗಿದ್ದು ಈಶಾನ್ಯ ಭಾಗದಿಂದ ನೀರು ಆಚೆ ಹೋಗಬೇಕು. ಈಶಾನ್ಯ ಭಾಗಕ್ಕೆ ಒಂದು ಫ್ಲೋಯಿಂಗು ಅಥವಾ ಹಳ್ಳ ಇರಬೇಕು. ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯಕ್ಕೆ ನೀರು ಬಂದು ಹೋಗೋ ರೀತಿ ನೀವು ಸೈಟ್ನ ಒಂದು ರೀತಿ ಮಣ್ಣು ಹಾಕಿ ಲೆವೆಲ್ ಮಾಡಬೇಕಾಗುತ್ತೆ. ಅದು ನಿಮಗೆ ವಾಸ್ತು ದೋಷದಿಂದ ಸರಿ ಹೋಗುತ್ತೆ. ಅದು ವಾಸ್ತು ತಪ್ಪುಗಳಾಗುತ್ತೆ. ಮತ್ತು ಮಣ್ಣಿನ ಗುಡ್ಡೆಗಳು, ಕಲ್ಲಿನ ಗುಡ್ಡೆಗಳು, ಅಥವಾ ಎಲ್ಲೋ ಯಾರೋ ಕಟ್ಕಲ್ಲು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡೋದು, ತಗೊಂಬಂದು ಈಶಾನ್ಯದಲ್ಲಿ ನೀವು ಗುಡ್ಡೆ ಹಾಕ್ಕೊಳೋದು, ಅಥವಾ ಮಣ್ಣಿನ ಗುಡ್ಡೆಗಳನ್ನ ಏನೋ ಕಾರಣಾಂತರಗಳಿಂದ ನೆಕ್ಸ್ಟ್ ಬೇಕಲ್ಲ ಅಂತ ಹೇಳ್ಬಿಟ್ಟು ತಗೊಂಬಂದು ನೀವು ಯಾವಾಗ ಸೈಟ್ನ ಈಶಾನ್ಯ ಭಾಗದಲ್ಲಿ ನೀವು ಮಣ್ಣಿನ ಗುಡ್ಡೆಗಳು ಹಾಕ್ಕಂತೀರಾ, ಆವಾಗ ನೀವು ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಡಿಲೇ ಆಗ್ತಾ ಹೋಗುತ್ತೆ. ಅದಲ್ಲದೆ ನೀವು ನಿಮ್ಮ ಸೈಟ್ನ ಪಾಯ ಹಾಕ್ತೀರಾ, ಏನೋ ಬಾಧೆ ಬಿದ್ದು ಮನೆ ಪಾಯ ಹಾಕ್ತೀರಾ, ಮಾರ್ಕ್ ಮಾಡ್ತೀರಾ, ಆ ಮನೆಗೆ ಈಶಾನ್ಯ ಭಾಗ ಕಟ್ ಮಾಡಿರ್ತೀರಾ.
ಈಶಾನ್ಯ ಭಾಗನ ಪೋರ್ಟಿಕೋಗ್ ಮಾಡಿ ಪೂರ್ವ ಈಶಾನ್ಯದ ಬಾಗಿಲು ಅಂತ ಹೇಳ್ಬಿಟ್ಟು ಪೋರ್ಟಿಕೋ ಭಾಗ ಅಂತ ಹೇಳ್ಬಿಟ್ಟು ಕಟ್ ಮಾಡಿ, ಈಶಾನ್ಯ ಭಾಗ ಯಾವಾಗ ನೀವು ಕಟ್ ಮಾಡಿ ಪಾಯ ಹಾಕ್ತೀರಾ ಆ ಪಾಯ ಅರ್ಧಂಬರ್ಧ ಆಗಿ ಅಲ್ಲೇ ನಿಂತೋಗುತ್ತೆ, ಕಾಲಮಗಳು ರೈಸ್ ಆಗುತ್ತೆ, ಗೋಡೆಗಳು ಎದ್ದೇಳೋದಿಲ್ಲ, ಮನೆ ಟಾಪ್ ಬೀಳೋದಿಲ್ಲ, ನೀವು ಗೃಹಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಆ ಇಟ್ಟಿಗೆಗಳು ನೀವು ಏನು ಇಟ್ಟಿಗೆ ಒಳಸಿರ್ತೀರ ಮನೆ ಕಟ್ಟಬೇಕು ಅಂತ ಪಾಯ ಹಾಕಿ ಪಿಲ್ಲರ್ ರೈಸ್ ಮಾಡಿ ನೀವು ಈಶಾನ್ಯ ಕಟ್ ಮಾಡಿದ್ದೀರಾ ಅಂತಂದ್ರೆ ಆ ಜಾಗ ನಿಮಗೆ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ, ಇಟ್ಟಿಗೆಗಳು ಅಲ್ಲೇ ಕೊಳ್ತೋಗುತ್ತೆ, ನಿಮಗೆ ಬೇರೆ ರೀತಿಯ ತೊಂದರೆಗಳು, ನೀವಿರೋ ವಾಸದ ಮನೆಯಲ್ಲೇ ನಿಮ್ಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಈ ಜಾಗಕ್ಕೆ ನೀವು ವಾಸ ಬರೋದಕ್ಕಾಗೋದಿಲ್ಲ, ಮನೆ ಪೂರ್ಣ ಆಗೋದಿಲ್ಲ, ನೀವು ಸಾಲಗಳು ಸಿಕ್ಕಾಕೊಂಡು ಈ ಸೈಟ್ಗಳನ್ನೇ ಕಳ್ಕೊಳ್ಬೇಕಾಗೋ ಪರಿಸ್ಥಿತಿಗಳು ಬರ್ತದೆ. ಈ ರೀತಿ ಏನಾದರೂ ನೀವು ಸೈಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ವಾಸ್ತುಗಿದೆ, ಏರಿಯಾ ಪ್ಲಾಯಿಂಗ್ ಇದೆ, ಎಲ್ಲ ಚೆನ್ನಾಗಿದೆ, ನಾವು ಹೋಗೋ ದಿಕ್ಕು ರಾಂಗ್ ಇದೆ, ಆದ್ರೂ ನೀವು ಮನೆ ಕಟ್ತಾ ಇದ್ದೀರಾ. ಆದರೆ ಈಶಾನ್ಯ ಭಾಗ ಕಟ್ ಮಾಡಿ ನೀವು ಯಾವಾಗ ನಿಮ್ಮ ಜಾಗಕ್ಕೆ ನೀವು ಪಾರ್ಕ್ ಏನ್ ಬಿಡು ಇಲ್ಲಿ ಆಮೇಲೆ ಗೋಡೆ ಕಟ್ಕೊಳ್ಳೋಣ, ಪಿಲ್ಲರ್ ಹಾಕೋಣ ಅಂತ ಹೇಳ್ಬಿಟ್ಟು ಪೋರ್ಟಿಕೋ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಈಶಾನ್ಯನ ಕಟ್ ಮಾಡಿ ಈ ರೀತಿ ಈಶಾನ್ಯನ ಕಟ್ ಮಾಡಿ ನೀವು ಪಾಯ ಹಾಕ್ತೀರಾ, ಅಲ್ಲಿಂದ ಆಚೆಗೆ ನಿಮ್ಮ ಗ್ರೋತ್ನೆಸ್ ಹೊರಟೋಗುತ್ತೆ. ನೀವು ಈ ಜಾಗದಲ್ಲಿ ಏನಕ್ಕಾದ್ರೂ ನನ್ನ ಮನೆ ಕಟ್ಟೋದಕ್ಕೆ ನನಗೆ ಯಾಕಪ್ಪ ಇಂಥ ಸಮಸ್ಯೆಗಳು ಬಂತು, ನನಗೇನೋ ದೋಷ ಆಗಿದೆ ಅಂತ ನೀವು ಭಾವಿಸ್ತೀರಾ. ಆದ್ರೆ ಈಶಾನ್ಯ ಕಟ್ಟಾಗಿರೋದು ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗೆ ದಯಮಾಡಿ ಅದು ಎಷ್ಟಾದ್ರೂ ಕಟ್ಟಿ, ಅರ್ಧ ಸೈಟಲ್ಲಿ ಮನೆ ಕಟ್ಟಿ, ಹಿಂಗಾದ್ರೂ ಅರ್ಧ ಕಟ್ಟಿ, ಹಂಗಾದ್ರೂ ಅರ್ಧ ಕಟ್ಟಿ, ಮನೆ ನಿಮಗೆ ಒಂದು ಸ್ಕ್ವೇರ್ ಆಗಿರ್ಬೇಕು. ಯಾವುದೇ ಮೂಲೆ ಕಟ್ ಮಾಡದೆ ಮನೆ ಕಟ್ಟೋದ್ರಿಂದ ನಿಮಗೆ ಮನೆ ಪೂರ್ತಿ ಆಗುತ್ತೆ. ಅದು ವಾಸ್ತು ತಪ್ಪುಗಳಾಗೋದಿಲ್ಲ, ವಾಸ್ತು ದೋಷಗಳಾಗೋದಿಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಇದು ಸೈಟ್ ಅನ್ಕೊಳ್ಳಿ, 30-40 ಸೈಟ್ ಅನ್ಕೊಳ್ಳಿ, ಮನೆ ಇಲ್ಲಿ ಬರ್ತಾ ಇದೆ ಅಂದ್ರೆ ಸಂಪ್ ಇಲ್ಲಿ ಮಾಡಿಬಿಡ್ತಾರೆ. ಒಟ್ಟು ಮನೆಗೆ ನೀವು ಭಾಗ ಮಾಡಿದ್ರೆ ಮಧ್ಯ ಭಾಗಕ್ಕೆ ಸಂಪ್ ಬರ್ತಾ ಇರುತ್ತೆ, ಅಥವಾ ವಾಯುವ್ಯಕ್ಕೆ ಬರ್ತಾ ಇರುತ್ತೆ, ಅಥವಾ ಆಗ್ನೇಯಕ್ಕೆ ಬರ್ತಾ ಇರುತ್ತೆ, ಅಥವಾ ನೈಋತ್ಯಕ್ಕೆ ಸಂಪ್ ಬರ್ತಾ ಇರುತ್ತೆ. ಇದು 30-40 ಸೈಟ್ ಅನ್ಕೊಳ್ಳಿ. ಈ 30-40 ಸೈಟಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂತೀನಿ ಸರ್, ನಾನು ಒಂದು 10-15, 15-20 ಚಿಕ್ಕದಾಗಿ ಒಂದು ಮನೆ ಕಟ್ಕೊಂತೀನಿ ಅಂತ ಹೇಳ್ಬಿಟ್ಟು ಮನೆ ಪ್ಲಾನ್ ಮಾಡ್ಕೊತೀರಾ. ಆ ಮನೆ ಪೋರ್ಟಿಕೋ ಕೆಳಗಡೆನೆ ಸಂಪ್ ಮಾಡ್ಕೊಳ್ತೀರಾ, ಅಥವಾ ಮನೆಯಿಂದ ಆಚೆಗೆ ವಾಸ್ತುಗೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಆಚೆನೆ ಹಾಕ್ತೀರಾ. ಆದ್ರೆ ಒಟ್ಟು ಸೈಟ್ಗೆ ಮೆಜರ್ಮೆಂಟ್ ಮಾಡಿದ್ರೆ ನಿಮ್ಮ ಏನು ಆ ಸಂಪ್ ಅನ್ನೋದು ಒಟ್ಟು ಜಾಗದ ಮಧ್ಯಭಾಗಕ್ಕೆ ಬರುತ್ತೆ, ಅಥವಾ ವಾಯುವ್ಯಕ್ಕಿರುತ್ತೆ, ಅಥವಾ ನೈಋತ್ಯಕ್ಕಿರುತ್ತೆ, ಅಥವಾ ಆಗ್ನೇಯಕ್ಕಿರುತ್ತೆ. ಅದು ನಿಮಗೆ ವಾಸ್ತು ದೋಷ ಆಗುತ್ತೆ. ನಿಮ್ಗೆ ಗೊತ್ತೇ ಇರೋದಿಲ್ಲ, ಸೈಟಿಗೆ ನಾನು ಡಿವೈಡ್ ಮಾಡಿ ಸಂಪ್ ಮಾಡ್ಬೇಕಾ ಅಥವಾ ಮನೆಗೆ ಲೆಕ್ಕ ಮಾಡಿ ಮಾಡ್ಬೇಕಾ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಗಾರೆ ಮೇಸ್ತ್ರಿಗಳು ಮನೆ ಮುಂದೆ ಸಂಪ್ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಂಪ್ ಮಾಡಿಸ್ತಾರೆ, ಕೆಲವು ಇಂಜಿನಿಯರ್ಸು ಮಾಡಿಸ್ತಾರೆ. ಇಲ್ಲೇನೋ ಬೇರೆ ಮನೆ ಬರ್ತದೆ, ಬಾಡಿಗೆ ಮನೆಗೆ ಕಟ್ಟಬೇಕಾಗುತ್ತೆ, ಇಲ್ಲೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಇಲ್ಲೇ ಸಂಪ್ ಮಾಡ್ಕೊಂಬಿಡಿ ಅಂತ ಹೇಳಿ ಮಾಡಿಸ್ತಾರೆ. ನೀವೇನಾದ್ರೂ ಈ ರೀತಿ ಮುಂದೆಗಡೆ ಖಾಲಿ ಜಾಗ ಬಿಟ್ಕೊಂಡು ಸಂಪ್ ಇಲ್ಲಿ ಮಾಡಿದ್ರೆ ನೀವು ಈ ಮನೆಯಲ್ಲೇ ವಾಸ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೆಲ್ಲಿ ಮನೆ ನೀವು ಕಟ್ತೀರಾ? ನೀವು ಕಟ್ಟಿರೋ ಮನೆಯಲ್ಲೇ ನೀವು ವಾಸ ಮಾಡೋಕ್ಕಾಗಲ್ಲ ಅಂದಮೇಲೆ ಮುಂದೆ ಹೋಗಿ ನೀವು ಇನ್ಯಾವ ಮನೆ ಕಟ್ತೀರಾ? ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ನೀವು ಮನೆ ಚಿಕ್ಕದಾಗಾದ್ರೂ ಕಟ್ಟಿ, ದೊಡ್ಡದಾಗಾದ್ರೂ ಕಟ್ಟಿ, ಸೈಟಲ್ಲಿ ಸಂಪು ಒಟ್ಟು ಸೈಟ್ ಮೆಜರ್ಮೆಂಟ್ಗೆ ಈಶಾನ್ಯ ಭಾಗಕ್ಕೆ ಹೋಗ್ಬೇಕು. ನೀವು ಯಾವತ್ತಾದ್ರೂ ಇಲ್ಲಿ ಏನಾದ್ರೂ ಮಾಡಗಳಿ, ಜಾಯಿಂಟ್ ಆದ್ರೂ ಮಾಡಗಳಿ, ಅದು ಆಮೇಲಿನ ವಾಸ್ತು ವಿಚಾರ. ಆದ್ರೆ ಸಂಪ್ ಅನ್ನೋದನ್ನ ಒಟ್ಟು ಸೈಟ್ಗೆ ನೀವು ಮೆಜರ್ಮೆಂಟ್ಗೆನೆ ಲೆಕ್ಕ ಮಾಡಿ ಈಶಾನ್ಯ ಭಾಗದಲ್ಲಿ ಸಂಪ್ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಮನೆ ಮಾತ್ರ ಕಟ್ತಾರೆ, ಕಾಂಪೌಂಡ್ ಮಾಡೋದೇ ಇಲ್ಲ. ಹಿಂದೆಗಡೆ ಈ ಕಡೆ ಯಾವುದೋ ಒಂದು ದೊಡ್ಡ ಬಾವಿ ಇರುತ್ತೆ, ಪಶ್ಚಿಮದಲ್ಲೋ ದಕ್ಷಿಣದಲ್ಲೋ ಬಾವಿಗಳಿರುತ್ತೆ, ಅದು ಯಾರ್ದೋ ಬೇರೆಯವ್ರದ್ದಿರುತ್ತೆ. ನಾವು ಅದರ ರೈಟ್ಸ್ ನಮಗಿರೋದಿಲ್ಲ, ಮುಚ್ಚೋದಾಗ್ಲಿ ಅಥವಾ ಏನು ಮಾಡೋದಕ್ಕಾಗೋದಿಲ್ಲ. ಅಂಥ ಸಮಯಗಳಲ್ಲಿ ನೀವೇನು ಬಿಡು ಮನೆ ಕಟ್ಟಿದ್ಮೇಲೆ ನಾನು ಮಾಡ್ಕೊಳ್ಳೋಣ ಅಂತ ನೀವು ಅನ್ಕೊಂತೀರಾ, ಅಂಥ ಜಾಗಗಳಲ್ಲಿ ನೀವು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಂಥ ಸಮಯಗಳಲ್ಲಿ ಏನು ಮಾಡ್ಕೊಬೇಕು ಅಂದರೆ, ಫಸ್ಟ್ ನೀವು ಎಲ್ ಶೇಪ್ ಕಾಂಪೌಂಡ್ ಹಾಕಿ, ಅಥವಾ ಸಾಧ್ಯವಾದರೆ ಪೂರ್ತಿ ಕಾಂಪೌಂಡ್ ಹಾಕಿ, ಅಥವಾ ಎಲ್ ಶೇಪ್ ಕಾಂಪೌಂಡ್ ಹಾಕಿ ಈ ದಕ್ಷಿಣ ಪಶ್ಚಿಮದಲ್ಲಿ ಇರತಕ್ಕಂಥ ಹಳ್ಳಗಳ ವಾಸ್ತು ದೋಷದಿಂದ ನೀವು ತಪ್ಪಿಸ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವರು ಕೇಳ್ತಾರೆ, ಸರ್ ಮೊನ್ನೆ ಯಾರೋ ನನಗೆ ಫೋನ್ ಮಾಡಿದ್ರು, ಸರ್ ನೈಋತ್ಯಕ್ಕೆ, ನಮ್ಮ ಊರಿಗೆ ನೈಋತ್ಯಕ್ಕೆ ಕೆರೆ ಇದೆ, ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ, ನೈಋತ್ಯದಲ್ಲಿ ಕೆರೆ ಇದ್ರೆ ಅಂಥ ಜಾಗಗಳಲ್ಲಿ ಮನೆ ಕಟ್ಟಬಾರ್ದಾ? ಊರಿಗೆ ನೈಋತ್ಯ ಭಾಗದಲ್ಲಿ ಕೆರೆ ಇರೋದು ಅಥವಾ ಪಶ್ಚಿಮ ಭಾಗಕ್ಕೆ ಕೆರೆ ಇದ್ರೆ, ಅಥವಾ ಅಂಥ ಕಡೆ ಕೆರೆಗಳಿರೋ ಮುಂದೆಗಡೆಗೆ ನಮ್ಮದು ಸೈಟ್ ಇದೆ, ನಮ್ಮ ಸೈಟಿಗೆ ವೆಸ್ಟ್ಗೆ ನಮಗೆ ಕೆರೆ ಬರುತ್ತೆ, ಅಥವಾ ದೊಡ್ಡದೊಂದು ಹಳ್ಳ ಬರುತ್ತೆ,
ನಾವು ಅಂಥ ಜಾಗಗಳಲ್ಲಿ ಸೈಟ್ ತೆಗೆದುಕೊಳ್ಬಾರ್ದ ಅಂತಲೂ ಮನೆ ಕ್ವಶನ್ ಮಾಡಿದ್ರು. ನಿಮ್ಮ ಜಾಗಕ್ಕೆ ಲೇಔಟ್ ಆಗಿದ್ದು, ರಸ್ತೆಗಳಿದ್ದು, ರಸ್ತೆಗಳು ಈ ಕಡೆಗೆ 1 ಲೈನ್ 2 ಲೈನ್ ಮನೆಗಳಿದ್ದು, ಎಲ್ಲೋ ದೂರದಲ್ಲಿ ಅಥವಾ 100 ಮೀಟರ್ 200 ಮೀಟರ್ ದೂರದಲ್ಲಿ ಬೇರೆ ಮನೆಗಳು ಆದಮೇಲೆ ಕೆರೆ ಅಥವಾ ಇನ್ನೇನೋ ನ್ಯಾಚುರಲ್ ಆಗಿದೆ ಅಂದರೆ ಅದೇನು ವಾಸ್ತು ದೋಷ ಆಗೋದಿಲ್ಲ. ನಿಮ್ಮ ಮನೆಗೆ ರಸ್ತೆನೇ ಮುಖ್ಯ. ರಸ್ತೆಯಿಂದ ಮುಂದೆಗೆ ನಿಮ್ಮ ಸೈಟ್ ಇರುತ್ತೆ, ಆ ಸೈಟಲ್ಲಿ ನೀವು ವಾಸ್ತು ಪ್ರಕಾರ ಮನೆ ಮಾಡ್ಕೊಳೋದ್ರಿಂದ ಸಮಸ್ಯೆ ಆಗೋದಿಲ್ಲ. ಅದು ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ಕೆರೆ ಬಂದ್ಬಿಟ್ಟಿರುತ್ತೆ, ಆ ಕೆರೆನೇ ನಿಮಗೆ ಮೇಜರ್ ಆಗೋದಿಲ್ಲ. ಆ ರೀತಿ ಎಲ್ಲ ನೀವು ಕೌಂಟ್ ಮಾಡೋ ಆಗಿದ್ರೆ ಇವತ್ತು ಮಲ್ಲೇಶ್ವರಂ ಸ್ಯಾಂಕಿ ಕೆರೆ ಬಂದು ಸದಾಶಿವನಗರಕ್ಕೆ ಪಶ್ಚಿಮಕ್ಕೆ ಬರುತ್ತೆ. ಸದಾಶಿವನಗರಕ್ಕೆ ಪಶ್ಚಿಮ ನೈಋತ್ಯ, ಪಶ್ಚಿಮಕ್ಕೆ ಕೆರೆ ಸ್ಯಾಂಕಿ ಕೆರೆ ಬರುತ್ತಲ್ವಾ ಮಲ್ಲೇಶ್ವರಂದು, ಅದು ಸದಾಶಿವನಗರಕ್ಕೆ ಪಶ್ಚಿಮಕ್ಕೆ ಇದೆ ಅಂದ್ಕೊಳ್ಳಿ. ಹಾಗಂತೇಳಿ ಸದಾಶಿವನಗರದಲ್ಲಿ ಯಾರು ವಾಸ ಇಲ್ವಾ? ಇಲ್ಲ, ಸದಾಶಿವನಗರದಲ್ಲಿ ಏನಾದರೂ ಯಾರಾದರೂ ಫ್ರೀಯಾಗಿ ಸೈಟ್ಗಳು ಕೊಡ್ತಾ ಇದ್ದಾರಾ ಅಥವಾ ಏನಾದರೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರಾ? ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲದ ರೇಟು ಸದಾಶಿವನಗರದಲ್ಲಿ ಇದೆ. ಸದಾಶಿವನಗರಕ್ಕೆ ಪಶ್ಚಿಮಕ್ಕೆ ಕೆರೆ ಇದೆ, ಹಂಗಂತೇಳಿ ಅಲ್ಲಿ ಯಾರು ವಾಸ ಇಲ್ವಾ? ಎಲ್ಲ ಬಿಗ್ ಶಾಟ್ಸೇ ವಾಸ ಇದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳೇ ವಾಸ ಇದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ವಾಸ ಇದ್ದಾರೆ. ಅವರೆಲ್ಲ ಹೆಂಗೆ ವಾಸ ಮಾಡ್ತಾ ಇದ್ದಾರೆ? ಮತ್ತೆ ಈಗ ಪಶ್ಚಿಮಕ್ಕೆ ಬರೋ ಅಂಥ ಮಲ್ಲೇಶ್ವರಂ ಕೆರೆ ಸದಾಶಿವನಗರಕ್ಕೆ ವಾಸ್ತು ದೋಷ ಆಗಿದ್ದಿದ್ರೆ ಯಾಕೆ ಇವತ್ತು ಅಷ್ಟು ದೊಡ್ಡ ಜನ ಎಲ್ಲ ಇವತ್ತು ಸದಾಶಿವನಗರದಲ್ಲಿ ವಾಸ ಇದ್ದಾರೆ? ಮತ್ತೆ ಅಲ್ಲಿ ಯಾರು ಮನೆಗಳೇ ಕಟ್ಟಿಲ್ವಾ? ಅಥವಾ ಏನು ಸದಾಶಿವನಗರದಲ್ಲಿ ಯಾರಾದರೂ ಫ್ರೀಯಾಗಿ ಸೈಟ್ಗಳು ಕೊಡ್ತಾ ಇದ್ದಾರಾ? ಅಥವಾ ಎಲ್ಲರೂ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರಾ? ಅವರು ಏನು ಸೈಟಲ್ಲಿ ಅವ್ರು ಮಾಡ್ಕೊಳತಕ್ಕಂಥ ವಾಸ್ತು ದೋಷಗಳು ಮತ್ತು ಆ ಸೈಟ್ ಮೆಜರ್ಮೆಂಟ್ಗಳು, ಆ ಸೈಟ್ನ ಡಿಗ್ರೀಸ್ಗಳು, ಆ ಸೈಟ್ನ ವಾಸ್ತು ದೋಷಗಳ ಕಾರಣ ಆಗುತ್ತೆ. ಹಾಗಾಗಿ ಸದಾಶಿವನಗರದಲ್ಲೂ ಸಮಸ್ಯೆಗಳಿಲ್ಲಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಸದಾಶಿವನಗರದಲ್ಲೂ ಅವ್ರ ಮನೆ ವಾಸ್ತು ಪ್ರಕಾರ ಮಾಡ್ಕೊಂಡಿಲ್ಲ ಅಥವಾ ಅವ್ರ ಜಾಗ ವಾಸ್ತುಗಿಲ್ಲ ಅಂದರೆ ನೀವು ಸದಾಶಿವನಗರದಲ್ಲ, ಡಾಲರ್ಸ್ ಕಾಲೋನಿಯಲ್ಲೂ ಅಷ್ಟೇ, ನೀವು ಜಯನಗರದಲ್ಲೂ ಅಷ್ಟೇ, ನೀವು ಯಾವುದೇ ಒಳ್ಳೆ ಪ್ರತಿಷ್ಠೆ ಲೇಔಟಲ್ಲಾದರೂ ಅಷ್ಟೇ ವಾಸ್ತು ಪ್ರಕಾರ ನಿಮ್ಮ ಸೈಟ್ ಇರಬೇಕು, ವಾಸ್ತು ಪ್ರಕಾರ ನೀವು ಮನೆ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಏರಿಯಾ ವಾಸ್ತುಗಿದೆ, ಆ ಮನೆ ವಾಸ್ತುಗೆ ಮಾಡ್ಕೊಂಡೇ ಇದ್ರು ನಡೆಯುತ್ತೆ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಾಸ್ತು ದೋಷಗಳನ್ನೋದು ಪ್ರತಿಯೊಂದು ಜಾಗಕ್ಕೂ ನಾವು ಮಾಡ್ಕೊಳ್ಳೋ ತಪ್ಪುಗಳಿಂದನೇ ನಮ್ಮ ಮನೆಗಳು ಸಮಸ್ಯೆಗಳಾಗುತ್ತೆ. ಮತ್ತು ಇನ್ನು ಕೆಲವರು ಮನೆ ಮಾಡ್ತಾ ಇರ್ತಾರೆ, ಅವಶ್ಯಕತೆ ಇಲ್ಲದೆ ಇದ್ರೂ ಮನೆಗೆ ಏನೋ ಉತ್ತರ ವಾಯುವ್ಯ ಜಾಯಿಂಟ್ ಮಾಡೋದು, ಪೂರ್ವಾಗ್ನೇಯ ಜಾಯಿಂಟ್ ಮಾಡೋದು, ಆ ರೀತಿ ಎಲ್ಲ ಜಾಯಿಂಟ್ಗಳು ಮಾಡಿ ನೀವು ಪಾಯ ಹಾಕ್ಬೇಕಾದ್ರೇ ಯಾವುದೋ ಶೆಡ್ದೋ ಇನ್ನೇಂದ್ರದೋ ಯಾವಾಗಲೂ ಮಾಡಬೇಕಾಗಿರೋ ಕೆಲಸನ ಮನೆ ಪಾಯ ಹಾಕ್ಬೇಕಾದ್ರೆ ಆ ತಪ್ಪುಗಳು ಮಾಡ್ಕೊಂಡು ನೀವು ವಾಸ್ತು ದೋಷಗಳು ಮಾಡ್ಕೊಳ್ತೀರಾ. ಹಾಗಾಗಿ ಯಾವುದೇ ಮನೆ ಮಾಡಬೇಕಾದ್ರೆ ತುಂಬ ಜಾಗೃತೆಯಾಗಿ ಯಾವ ದೋಷಗಳಾಗಬಾರ್ದು, ಮನೆ ಕಟ್ಟಬೇಕಾದ್ರೆ ಏನೆಲ್ಲ ತಪ್ಪುಗಳು ಮಾಡ್ಕೊಳ್ಬಾರ್ದು ಅಂತ ಮನೆ ಕಟ್ಟಕ್ಕೆ ಮುಂಚೆನೇ ತಿಳ್ಕೊಳ್ಳಿ. ಅಥವಾ ಯಾರಾದರೂ ಒಂದು ಒಳ್ಳೆ ವಾಸ್ತು ಸಲಹೆಗಾರನ ಕರೆಸಿ ನೀವು ಅವರು ಮಾರ್ಗದರ್ಶನದಂತೆ ಮನೆ ಕಟ್ಕೊಳ್ಳಿ. ಒಂದು ಕೆಲಸ ಸ್ಟಾರ್ಟ್ ಮಾಡಿ ಸಮಸ್ಯೆಗಳು ಸಿಕ್ಕಾಕೊಂಡು ಅಥವಾ ಮನೆ ಅರ್ಧಂಬರ್ಧ ಮಾಡಿ ಯಾರೋ ಬಂದು ಆ ಕಿಟಕಿ ಹೊಡೆದಾಕು, ಈ ಬಾಗಿಲು ಕಿತ್ತಾಕು, ಮತ್ತು ಈ ಪಾಯ ಕಿತ್ತಾಕು, ಆ ಮೂಲೆ ಸರಿಲ್ಲ ಈ ಮೂಲೆ ಸರಿಲ್ಲ ಅಂತ ನೀವು ಎಲ್ಲ ಒಂದು ಅರ್ಧ ದಾರಿಗೆ ಹೋಗಿ ಒಂದಷ್ಟು ಸಮಸ್ಯೆಗಳು ಸಿಕ್ಕಾಕೊಂಡ್ಮೇಲೆ ಮಾಡ್ಕೊಳೋದಕ್ಕಿಂತ ಮನೆ ಕಟ್ಟಬೇಕಾದ್ರೆ ನೀವು ಇಲ್ಲ ತಿಳ್ಕೊಳ್ಳಿ, ಇಲ್ಲ ಯಾರಾದರೂ ಒಳ್ಳೆ ವಾಸ್ತು ಅವ್ರನ್ನ ಕರೆಸಿ ತೋರಿಸ್ಕೊಂಡು ಮನೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಮನೆ ಕಟ್ಟೋದು ಅಂದರೆ ಅಷ್ಟು ಈಸಿ ಕೆಲಸ ಏನಲ್ಲ. ಎಷ್ಟೋ ಜಾಗದ ಜನಗಳ ಹತ್ರ ದುಡ್ಡಿದೆ, ಆದರೂ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡೇ ಇರೋದಿಲ್ಲ, ಲೋನ್ ಮಾಡಿನೋ ಏನೋ ಸಾಲ ಮಾಡಿನೋ ಸೈಟ್ ತೊಗೊಂಡ್ಬಿಡ್ತಾರೆ. ಆ ನಂತರ ದುಡ್ಡಿಲ್ದೇ ಮನೆ ಕಟ್ಟಿ ಸಾಲಗಳು ತೀರಿಸ್ಕೊಂಡಿರೋರು ಇದ್ದಾರೆ. ದುಡ್ಡೆಲ್ಲ ಇಟ್ಕೊಂಡು ಎಲ್ಲ ಕ್ಯಾಶ್ ಇತ್ತು ಸರ್ ನನಗೆ, ಈ ಮನೆ ಕಟ್ಟಿದ ಮೇಲೆ ನಾನು ಸಮಸ್ಯೆಗಳು ಸಿಕ್ಕಾಕೊಂಡಿದ್ದೀನಿ, ಇವತ್ತು 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿಲಿ ಸಾಲದಲ್ಲಿದ್ದೀನಿ, ನಾನು ಹಿಂದೆ ಇದ್ದಿದ್ದ ಮನೆಯಲ್ಲಿ ತುಂಬ ಚೆನ್ನಾಗಿದ್ದೆ, ಈ ಮನೆಗೆ ಬಂದಮೇಲೆ ನಾನು ಬಾಡಿಗೆ ಮನೆ ನನಗೆ ತುಂಬ ಚೆನ್ನಾಗಿ ಹಾಕಿ ಬಂದಿತ್ತು, ನಾನು ಸ್ವಂತ ಮನೆ ಅಂತೇಳಿ ಈ ಮನೆಗೆ ಬಂದು ತುಂಬ ಆಸೆಗಳಿಟ್ಕೊಂಡು ಕನಸುಗಳಿಟ್ಕೊಂಡು ಯಾರೋ ಕಟ್ಟಿರಬಾರ್ದು ಅಂತೇಳಿ ಇಂಥ ಮನೆ ಕಟ್ಟರೆ ಈ ಮನೆಗೆ ಬಂದಮೇಲೆ ನನಗೆ ಆಗಿ ಬರ್ತಾ ಇಲ್ಲ, ನಾನು ಕ್ಯಾಶಲ್ಲಿದ್ದವನು ಇವತ್ತು ಸಾಲದಲ್ಲಿದ್ದೀನಿ, ಇವತ್ತು ಮನೆ ಮಾರಿದ್ರು ನನ್ನ ಸಾಲ ತೀರೋದಿಲ್ಲ, ಆ ರೀತಿ ನನ್ನ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದೀನಿ ಅನ್ನೋರು ಸುಮಾರು ನಿದರ್ಶನಗಳಿದ್ದಾವೆ. ಹಾಗಾಗಿ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ವಾಸ್ತು ತಪ್ಪುಗಳಾಗುತ್ತೆ, ಏನು ದೋಷಗಳಾಗುತ್ತೆ, ಮತ್ತು ಯಾಕೆ ಆ ರೀತಿ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಏನಿವತ್ತು ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಬರಬೇಕು ಮನೆ, ತುಂಬ ಒಂದು ಮಾಡ್ರನ್ನಾಗಿ ಬರಬೇಕು, ಡಿಸೈನಾಗಿ ಬರಬೇಕು ಅಂತೇಳಿ ನೀವು ವಾಸ್ತು ವಿರುದ್ಧವಾಗಿ ಮನೆಗಳು ಮಾಡ್ಕೊಳ್ತೀರೋ ಆವಾಗಲೇ ನೀವು
ಆ ಜಾಗದ ಸಮಸ್ಯೆಗಳು ಸಿಗಾಕ್ಕೊಳ್ತೀರಾ. ಯಾವುದೇ ಮನೆಗಾಗಲಿ ವಾಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಕ್ವಾಲಿಟಿ ಮರ ಹಾಕ್ತೀರಾ, ಟೀಕ್ ಹಾಕ್ತೀರಾ, ಅಥವಾ ಬೇರೆ ಇನ್ಯಾವುದೋ ಒಂದು ಒಳ್ಳೆ ಬೇವೊಂದು ಹಾಕ್ತೀರಾ, ಅಥವಾ ನೀವು ಏನು ಮರ ಹಾಕ್ತೀರಾ, ಏನು ಕಬ್ಬಣ ಹಾಕ್ತೀರಾ, ಯಾವ ಬ್ರ್ಯಾಂಡ್ ಹಾಕ್ತೀರಾ, ಯಾವ ಸಿಮೆಂಟ್ ಹಾಕ್ತೀರಾ, ನಮಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನೀವು ಯಾವುದೇ ರೀತಿಯ ಕ್ವಾಲಿಟಿ ಮಾಡ್ಕೊಂಡ್ರು ಅದು ನಿಮ್ಮ ಮನೆ ಗಟ್ಟಿಗೆ ಅಷ್ಟೇ. ಆದರೆ ವಾಸ್ತು ಅನ್ನೋದು ಆ ಮನೆಯ ಜೀವನನೇ ಬದಲಾಯಿಸ್ಬಿಡುತ್ತೆ. ಹಾಗಾಗಿ ವಾಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಮನೆ ಮಾಡಬೇಕಾದ್ರೆ ವಾಸ್ತು ವಿಚಾರಗಳನ್ನೆಲ್ಲ ತಿಳ್ಕೊಳ್ಳಿ, ಅಥವಾ ಯಾರಾದರೂ ಒಳ್ಳೆ ವಾಸ್ತು ಎಕ್ಸ್ಪರ್ಟ್ನ ಕರೆಸಿ ನೀವು ಅವರ ಸಲಹೆಯಂತೆ ಮನೆ ಕಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.